ಉದಾಹರಣೆಗೆ ಇಂಡಿ ಬಿಜಾಪುರ ಜಿಲ್ಲೆಯಲ್ಲಿ ಕಳೆದ 31 ದಿನಗಳಿಂದ ಸ್ಟ್ರೈಕ್ ನಡೀತಾ ಇದೆ. ಅಲ್ಲಿ ರೈತ ಸಂಘಟನೆಗಳ ಸ್ಟ್ರೈಕು ರೇವಣ ಸಿದ್ದೇಶ್ವರ ಊರ್ತಿ ಏತ ನೀರಾವರಿ ಯೋಜನೆಗೋಸ್ಕರವಾಗಿ ನಾನು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ 250 ಕೋಟಿ ಹಣವನ್ನು ಒಂದು ಏತ ನೀರಾವರಿ ಯೋಜನೆಗೆ ಕೊಟ್ಟಂತ ಹಣವನ್ನು ಈ ಕ್ಷಣದವರೆಗೂ ಉಪಯೋಗ ಮಾಡಿದೆ. ಆ ಕೆಲಸಕ್ಕೆ ಚಾಲನೆ ಕೊಡದೇ ಇರತಕ್ಕಂಥದ್ದು. ಹೀಗೆ ಈ ಸರ್ಕಾರದ ತೀರ್ಮಾನಗಳು ಘೋಷಣೆ ಏನಿದೆ ಎಲ್ಲ ಘೋಷಣೆಗಳ ಹಂತದಲ್ಲಿ ಉದಾಹರಣೆಗೆ ಇಂಡಿ ಬಿಜಾಪುರ ಜಿಲ್ಲೆಯಲ್ಲಿ ಕಳೆದ 31 ದಿನಗಳಿಂದ ಸ್ಟ್ರೈಕ್ ನಡೀತಾ ಇದೆ. ಅಲ್ಲಿ ರೈತ ಸಂಘಟನೆಗಳ ಸ್ಟ್ರೈಕು ರೇವಣ ಸಿದ್ದೇಶ್ವರ ಊರ್ತಿ ಏತ ನೀರಾವರಿ ಯೋಜನೆಗೋಸ್ಕರವಾಗಿ ನಾನು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ 250 ಕೋಟಿ ಹಣವನ್ನು ಒಂದು ಏತ ನೀರಾವರಿ ಯೋಜನೆಗೆ ಕೊಟ್ಟಂತ ಹಣವನ್ನು ಈ ಕ್ಷಣದವರೆಗೂ ಉಪಯೋಗ ಮಾಡಿದೆ. ಆ ಕೆಲಸಕ್ಕೆ ಚಾಲನೆ ಕೊಡದೇ ಇರತಕ್ಕಂಥದ್ದು. ಹೀಗೆ ಈ ಸರ್ಕಾರದ ತೀರ್ಮಾನಗಳು ಘೋಷಣೆ ಏನಿದೆ ಎಲ್ಲ ಘೋಷಣೆಗಳ ಹಂತದಲ್ಲಿ